ಶ್ರೀ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಶ್ರೀ ಮಡಿವಾಳ ಮಾಚಿದೇವ ಸಮಾಜದ ಸಂಯುಕ್ತಾಶ್ರಯದಲ್ಲಿ ನಗರದ ಶ್ರೀ ಮಡಿವಾಳ ಮಾಚಿದೇವ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿತ್ತು. ಇನ್ನು ಜಗಳೂರು ಮತ್ತು ಹೂವಿನ ಹಡಗಲಿಯಲ್ಲಿ ಸಹ ಜಯಂತಿಯನ್ನು ಆಚರಿಸಲಾಯಿತು. ದಾವಣಗೆರೆ ನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಹಾಗೂ ಶ್ರೀ ಮಡಿವಾಳ ಮಾಚಿದೇವ ಸಮಾಜದ ಸಂಯುಕ್ತಾಶ್ರಯದಲ್ಲಿ ಶ್ರೀ ಮಡಿವಾಳ ಮಾಚಿದೇವ ಜಯಂತಿಯ ಅಂಗವಾಗಿ ಕಹಳೆ, ಡೋಲು ಸೇರಿದಂತೆ ವಿವಿಧ ವಾದ್ಯಗಳ ಮೂಲಕ ನಗರದ ಪ್ರಮುಖ ಬೀದಿಯಲ್ಲಿ ಮಡಿವಾಳ ಮಾಚಿದೇವರ ಭಾವಚಿತ್ರದೊಂದಿಗೆ ಮೆರವಣಿಗೆಯನ್ನು ಮಾಡಲಾಯಿತು. ಇನ್ನು ಮೆರವಣಿಗೆಯ ನಂತರ ನಗರದ ಶ್ರೀ ಮಡಿವಾಳ ಮಾಚಿದೇವ ಸಮುದಾಯ ಭವನದಲ್ಲಿ ವೇದಿಕೆ ಸಮಾರಂಭವನ್ನು ಆಯೋಜಿಸಿದ್ದು, ಕಾರ್ಯಕ್ರಮವನ್ನು ಶಾಸಕ ಎಸ್ ರವೀಂದ್ರನಾಥ್ ಉದ್ಘಾಟಿಸಿ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಈ ವೇಳೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರಕಾಶ್ ಹಲ್ಗೇರಿ ಮಾತನಾಡಿ, 12ನೇ ಶತಮಾನದ ಕಾಲದಲ್ಲಿ ಇದ್ದ ವರ್ಣ ಜಾತಿ ಭೇದಗಳ ಕಾಲಘಟ್ಟದಲ್ಲಿ ಬಸವಾದಿ ಶರಣರು ಬೆಳಕಿನ ಬೆಳ್ಳಿ ಕಿರಣವಾಗಿ ಹೊರಹೊಮ್ಮಿದರು. ಅದರಲ್ಲಿ ಮಡಿವಾಳ ಮಾಚಿದೇವ ತಂದೆಯವರು ಸಹ ಒಬ್ಬರು ಎಂದ ಅವರು, ಮಾಚಿದೇವರು ಯಾರನ್ನ ಓಲೈಸಲು ವಚನಗಳನ್ನ ಬರೆಯಲಿಲ್ಲ. ಬಹಳ ಆತ್ಮಾಭಿಮಾನದಿಂದ, ಗೌರವದಿಂದ, ಹೆಮ್ಮೆಯಿಂದ ಈ ಸಮುದಾಯದ ಜನರು ಕೀಳರಿಮೆಯನ್ನ ಬಿಟ್ಟು ಕಾಯಕವನ್ನ ಮಾಡುತ್ತಿದ್ದಾರೆ. ಬಸವಣ್ಣನವರು ಮತ್ತು ಮಾಚಿದೇವರ ಪಾತ್ರ ಬಹಳ ದೊಡ್ಡದಿದೆ ಎಂದರು. 12ನೇ ಶತಮಾನದ ಒಂದು ಕಾಲಘಟ್ಟ ಏನಿದೆಯಲ್ಲ, ಅದು ಅಸಮಪಾತಳಿಯ ಕಾಲಘಟ್ಟ. ಸಮಾನತೆ ಅನ್ನುವಂಥದ್ದು ಕೇವಲ ಮಾತಿಗೂ, ಅಲ್ಲಿ ಭಾಷಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಆರ್ಥಿಕವಾಗಿ, ಮುಖ್ಯವಾಗಿ ಧಾರ್ಮಿಕವಾಗಿ, ಈ ಎಲ್ಲವುಗಳಿಗಿಂತ ಮುಖ್ಯವಾಗಿ ಸ್ತ್ರೀಯನ್ನ ಶೋಷಣೆಯ ವಸ್ತುವನ್ನಾಗಿ ಮಾಡಿಕೊಂಡಿದ್ರು ಅನ್ನುವಂಥದ್ದು ನಾನಾಗ್ಲಿ ಅಥವಾ ಬೆಕ್ಕೇರಿಯವರಾಗ್ಲಿ ಅಥವಾ ಈಗಿನ ಮಾತುಗಾರರಾಗ್ಲಿ ಹೇಳ್ತಕ್ಕಂಥ ಮಾತುಗಳಲ್ಲ, ಇತಿಹಾಸ ದಾಖಲಿಸಿದೆ. ಇದನ್ನ ನೆನಪಿಟ್ಕೋಬೇಕು ನಾವು, ಇತಿಹಾಸ ದಾಖಲಿಸಿದೆ. ಇಂತಹ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾದ ರೀತಿ ರಿವಾಜುಗಳನ್ನ, ಕಟ್ಟುಪಾಡುಗಳನ್ನ ಜನಸಾಮಾನ್ಯರ ಮೇಲೆ, ದುರ್ಬಲರ ಮೇಲೆ, ಬಡವರ ಮೇಲೆ, ಕೈಲಾಗದವರ ಮೇಲೆ ಹೇರಿ ನೀವು ಇದನ್ನ ಪಾಲಿಸಲೇಬೇಕು, ನೀನು ಇಲ್ಲಿಗೆ ಬರೋ ಹಾಗಿಲ್ಲ, ನೀನು ಶೂದ್ರ, ನೀನು ಸಂಬೋಳಿಯವ, ನೀನು ಹೋಗ್ಬೇಕಾದ್ರೆ ಸಂಬೋಳಿ ಅಂತ ಹಿಂದೆ ಕಸಬರಿಗೆ ಕಟ್ಕೊಂಡಿದ್ದು ಉಡಿಸ್ತಾ ಹೋಗ್ಬೇಕು. ಈ ವರ್ಣ ವ್ಯವಸ್ಥೆ ಇದೆಯಲ್ಲ, ತಾರಕಕ್ಕೆ ಏರಿದ ಸಂಕ್ರಮಣ ಕಾಲಘಟ್ಟ ಅಷ್ಟೇ ನಾನು ಹೇಳ್ಬೇಕಾಗಿರೋದು. 12ನೇ ಶತಮಾನ ಸರಿ. ಸಮಸ್ಯೆಗಳ ಕಗ್ಗತ್ತಲೆ ತುಂಬಿಕೊಂಡಿದೆ. ಪರಿಹಾರ ಏನು? ಸಮಸ್ಯೆಗಳ ಒಂದು ಕಗ್ಗತ್ತಲೆಯಲ್ಲಿ ಬೆಳಕಿನ ಬೆಳ್ಳಿ ಕಿರಣವಾಗಿ ಹೊರಹೊಮ್ಮಿದವರೇ ಬಸವಾದಿ ಪ್ರಮುಖರು. ಅವರಲ್ಲಿ ಬಹಳ ಮುಖ್ಯವಾಗಿ ಗೋಚರ ಆಗ್ತಕ್ಕಂತಹ ಒಂದು ದೊಡ್ಡ ತಲೆ ಅಂತಂದ್ರೆ ಅದು ನಿಸ್ಸಂದೇಹವಾಗಿ ಮಡಿವಾಳ ಮಾಚಿದೇವ. ಯಾಕೆ ಪ್ರಕಾಶಮಾನವಾಗಿ ಮಡಿವಾಳ ಮಾಚಿದೇವ ತಂದೆಯವರು ಕಂಡು ಬರ್ತಾರೆ ಅಂತಂದ್ರೆ, ಈ ಜಯಂತ್ಯೋತ್ಸವದಲ್ಲಿ ಶಾಸಕ ಎಸ್ ರವೀಂದ್ರನಾಥ್, ಮೇಯರ್ ಶೋಭಾ ಪಲ್ಲಾಗಟ್ಟೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಕುಮಾರ್ ಬೆಕ್ಕೇರಿ ಸೇರಿದಂತೆ ಮಡಿವಾಳ ಮಾಚಿದೇವ ಸಮಾಜದವರು, ಸಾರ್ವಜನಿಕರು, ಮಹಿಳೆಯರು ಪಾಲ್ಗೊಂಡಿದ್ದರು.
ಇನ್ನಿತ್ತ ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದಲ್ಲಿ ಶರಣ ಮಡಿವಾಳ ಮಾಚಿದೇವ ಜಯಂತ್ಯೋತ್ಸವವನ್ನು ತಾಲೂಕು ಆಡಳಿತ ಮತ್ತು ತಾಲೂಕು ಮಡಿವಾಳ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದು, ಕೌಶಲ್ಯಾಭಿವೃದ್ಧಿ ಸಚಿವ ಪಿಟಿ ಪರಮೇಶ್ವರ್ ನಾಯಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಡಿವಾಳ ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದರು. ಅಧ್ಯಕ್ಷ ಕೊಡು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಮನುಷ್ಯರ ಬಟ್ಟೆಯನ್ನು ಶುಚಿ ಮಾಡುವ ಈ ಸಮಾಜವು ಅಲ್ಪಸಂಖ್ಯಾತರ ಸಮಾಜವಾದರೂ ಕೂಡ ಇವರ ಕಾಯಕ ನಿಷ್ಠೆ ಮಾಡುವುದನ್ನು ನಾನು ಗೌರವಿಸುತ್ತೇನೆ ಎಂದು ಹೇಳಿದರು. ಮನುಷ್ಯರ ಬಟ್ಟೆಯನ್ನ ಶುಚಿ ಮಾಡತಕ್ಕಂತ ಒಂದು ಈ ಸಮಾಜ ಬಹಳ ಅಲ್ಪಸಂಖ್ಯಾತ ಸಮಾಜರಾದ್ರೂ ಕೂಡ ಕಾಯಕ ನಿಷ್ಠೆ, ಎಲ್ಲರ ಜೊತೆಗೆ ಅವಿನಾಭಾವ ಸಂಬಂಧ, ಒಂದು ಸೋದರ ಭಾವನೆಯಿಂದ ಏನು ಈ ಸಮಾಜ ನಡ್ಕ ಬಂದದ, ಈ ಸಮಾಜಕ್ಕೆ ನಾನು ವಿಶೇಷವಾದಂತ. ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರು ಸೇರಿದಂತೆ ಇತರರು ಹಾಜರಿದ್ದರು. ಇನ್ನಿತ್ತ ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ಮಡಿವಾಳ ಮಾಚಿದೇವ ಸಂಘದ ವತಿಯಿಂದ ಮಡಿವಾಳ ಮಾಚಿದೇವ ಜಯಂತಿಯನ್ನು ಏರ್ಪಡಿಸಿದ್ದು, ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಜಾನಕಿರಾಮ್ ಮಡಿವಾಳ ಮಾಚಿದೇವ ಜಯಂತಿಯ ಬಗ್ಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರು, ಎಪಿಎಂಸಿ ಮತ್ತು ಪಟ್ಟಣ ಪಂಚಾಯಿತಿಯ ಸದಸ್ಯರು ಹಾಗೂ ಸಮಾಜದವರು ಹಾಜರಿದ್ದರು.